ಹಾಯ್, ಎಲ್ಲರಿಗೂ ಶೆಟ್ಟಿದುನಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಗ ಐಎಎಸ್ ಅಧಿಕಾರಿ, ಆದರೆ ತಾಯಿ ಮಾಡುತ್ತಿರುವುದು ಏನು? ಈ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಲೇಬೇಡಿ. ಐಎಎಸ್ ಅಧಿಕಾರಿ ರಮೇಶ್ ಗೋಲಾಪ್. ಹೌದು, ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ನಮ್ಮ ಕೆಲಸದ ಬಗ್ಗೆ ಶ್ರದ್ಧೆ, ಗೌರವವಿರಬೇಕು. ಆಗಿದ್ದಾಗಲೇ ಯಶಸ್ಸು ನಮ್ಮದಾಗೋದು. ಇದಕ್ಕೆ ಸಾಕ್ಷಿ ಮಹಾರಾಷ್ಟ್ರದ ಐಎಎಸ್ ಅಧಿಕಾರಿಯ ಜೀವನ. ಪರಿಸ್ಥಿತಿ ಹೇಗೆ ಇರಲಿ, ಆದದ್ದೆಲ್ಲವನ್ನು ಕಡೆಗಣಿಸಿ ಇದ್ದುದರಲ್ಲಿಯೇ ಹೊಸ ಮಾರ್ಗವನ್ನು ಹುಡುಕಿ ಮುಂದೆ ಸಾಗಿ ಇನ್ನೊಬ್ಬರಿಗೆ ದಾರಿದೀಪವಾಗಬೇಕು. ಈ ಮಾತನ್ನು ಅರ್ಥೈಸಿಕೊಂಡವರು ಐಎಎಸ್ ಅಧಿಕಾರಿ ರಮೇಶ್ ಗೋಲಾಪ್. ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಬಾರ್ಶಿ ತಾಲೂಕಿನ ಮಹಾಗಾಂ ಊರಿನಲ್ಲಿ ಜನಿಸಿದ ರಮೇಶ್ ಗೋಲಾಪ್ ಬಡತನದಲ್ಲಿ ಬೆಂದು ಸಂಕಷ್ಟವನ್ನು ಸಹಿಸಿ ಮೇಲೆ ಬಂದು ಇಂದು ಐಎಎಸ್ ಆಫೀಸರ್ ಆಗಿ ಉನ್ನತ ಮಟ್ಟಕ್ಕೇರಿದ್ದಾರೆ. ಇವರ ಸಾಧನೆಯ ಹಿಂದಿರೋ ದೊಡ್ಡ ಶಕ್ತಿ ಎಂದರೆ ತಾಯಿ ದೇವರು. ತಾಯಿ ಕುಟುಂಬ ನಿರ್ವಹಣೆಗಾಗಿ ಊರೂರು ಸುತ್ತಿ ಬಳೆಗಳನ್ನು ಮಾರುತ್ತಿದ್ದರು. ಹೀಗಾಗಿ ಜೀವನವೆಂದರೇನು, ಕಷ್ಟ ಎಂದರೇನು ಎಲ್ಲವನ್ನು ರಮೇಶ್ ಚಿಕ್ಕನಿನಿಂದಲೇ ತಿಳಿದುಕೊಂಡು ಬಂದರು. 10 ವರ್ಷ ಆಗಿಂದಲೇ ತಾಯಿಯ ಕೆಲಸದಲ್ಲಿ ಸಹಾಯ ಮಾಡುತ್ತಾ ತಾಯಿಯ ಜೊತೆಗೆ ಕಷ್ಟಗಳನ್ನು ಅನುಭವಿಸಿದರು. ತಾಯಿಯು ಬಳೆಗಳನ್ನು ಮಾರಿ ಬಂದ ಹಣ ಸ್ವಲ್ಪ ಉಳಿತಾಯವಾಗಿದೆ ಎನ್ನುವಷ್ಟರಲ್ಲಿ ತಂದೆಯ ಕುಡಿತದ ಚಟಕ್ಕೆ ಎಲ್ಲವೂ ಬರಿದಾಗುತ್ತಿತ್ತು. ಹೀಗಾಗಿ ಪ್ರತಿನಿತ್ಯವೂ ದುಡಿಮೆ ಸಾಗಬೇಕಿತ್ತು. ಈ ಕಾರಣದಿಂದ ರಮೇಶ್ ಅವರು ತಾಯಿಯ ಕಷ್ಟಕ್ಕೆ ಜೊತೆಯಾಗಿ ನಿಂತರು. 10ನೇ ತರಗತಿ ಪರೀಕ್ಷೆ ಬರೆಯುವ ವೇಳೆಗೆ ರಮೇಶ್ ತಂದೆಯನ್ನು ಕಳೆದುಕೊಂಡರು. ಆದರೂ ಎದೆಗುಂದದೆ ಪರೀಕ್ಷೆ ಬರೆದರು. ಪರೀಕ್ಷೆಯಲ್ಲಿ 88% ಅಂಕಗಳನ್ನು ಪಡೆದು ತಾಯಿಗೆ ಖುಷಿ ತಂದುಕೊಟ್ಟರು. ಮುಂದಿನ ಶಿಕ್ಷಣಕ್ಕಾಗಿ ಪುಣೆಗೆ ಹೋದರು. ಆದರೆ ಮುಂದಿನ ದಾರಿ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ವ್ಯಾಸಂಗಕ್ಕೆ ಬೇಕಾಗಿದ್ದ ಹಣ ಹೊಂದಿಸಲು ಪಟ್ಟ ಪರಿಪಾಟಲು ಅಷ್ಟಿಷ್ಟಲ್ಲ. ಅತ್ತ ತಾಯಿಯವರ ಕೆಲಸವು ನಿರಂತರವಾಗಿ ನಡೆಯುತ್ತಿತ್ತು. ಅತ್ತ ಅವರ ತಾಯಿ ಸರ್ಕಾರದ ಯೋಜನೆಯಡಿ 18,000 ರೂಪಾಯಿಗಳನ್ನು ಸಾಲ ಮಾಡಿ ಹೊಂದಿಸಿದ್ದಳು. ಇತ್ತ ಮಗ ದಿನ ಬೆಳಗ್ಗೆ ದಾರಿಯಲ್ಲಿ ವಿವಿಧ ರೀತಿಯ ಚೀಟಿಗಳನ್ನು ಹಂಚಿ ಮತ್ತು ಗೋಡೆಯ ಮೇಲೆ ಪೇಂಟಿಂಗ್ ಮಾಡುತ್ತಿದ್ದರು. ಜೊತೆಗೆ ಯಾವುದೇ ಕೆಲಸ ಸಿಕ್ಕರೂ ಮಾಡಿ ಹಣ ಗಳಿಸುತ್ತಿದ್ದರು. ಪ್ರತಿದಿನ ದುಡಿಯುತ್ತಿದ್ದರು. ಆದರೆ ರಾತ್ರಿ ಮಾತ್ರ ಐಎಎಸ್ ಸ್ಟಡಿಗೆ ಮೀಸಲಿಡುತ್ತಿದ್ದರು. ಮೊದಲು ರಮೇಶ್ ಅವರು ಇದರಲ್ಲಿ ಯಶಸ್ಸು ಕಾಣಲಿಲ್ಲ. ಆದರೆ ಕಷ್ಟದಲ್ಲಿ ದುಡಿದು ಬೆಂದ ರಮೇಶ್ ಅವರಿಗೆ ಅವರ ನಿರಂತರ ಪರಿಶ್ರಮದಿಂದಾಗಿ 2011ರಲ್ಲಿ ಜಿದ್ದು ಬಿಡದೆ ಯಶಸ್ಸಿನ ಬೆನ್ನು ಹತ್ತಿಯೇ ಬಿಟ್ಟರು. ಐಎಎಸ್ ಅಧಿಕಾರಿಯಾಗುವ ಮೂಲಕ ತಮ್ಮ ತಾಯಿಯ ಕನಸನ್ನು ಪೂರೈಸಿದರು. ಅದಕ್ಕೆ ಹೇಳೋದು, ಕಠಿಣ ಪರಿಶ್ರಮ, ಶ್ರದ್ಧೆ ಇದ್ದರೆ ಏನು ಬೇಕಾದರೂ ಸಾಧಿಸಬಹುದೆಂದು. ಹಾಗೆಯೇ ಇನ್ನು ಮಗ ಐಎಎಸ್ ಅಧಿಕಾರಿಯಾದರೂ ತಾಯಿ ಮಾತ್ರ ಸರಳತೆಯನ್ನು ಬಿಟ್ಟಿಲ್ಲ. ಈಗಲೂ ಪ್ರತಿನಿತ್ಯದ ಬಳೆ ಮಾರುವ ಕೆಲಸವನ್ನು ಮಾಡುತ್ತಿದ್ದಾಳೆ. ನನ್ನ ಮಗ ದೊಡ್ಡ ಅಧಿಕಾರಿ ಎಂಬ ಹುಂಬು ಇಲ್ಲ. ದಿನನಿತ್ಯ ಮನೆ ಅಲೆದಾಡಿ ಬಳೆ ವ್ಯಾಪಾರ ಮಾಡುತ್ತಾಳೆ. ಈ ಬಗ್ಗೆ ರಮೇಶ್ ಗೋಲಾಪ್ ಅವರಿಗೆ ಯಾವುದೇ ಮುಜುಗರವಿಲ್ಲ. ತನ್ನ ಕೆಲಸದಲ್ಲಿ ತಾವು ಮುಂದುವರೆದು ತನ್ನ ತಾಯಿಯ ಕೆಲಸದಲ್ಲಿ ತಾಯಿ ಮುಂದುವರಿಯುತ್ತಿದ್ದಾರೆ. ರಮೇಶ್ ಅವರು ಸ್ವತಃ ಟ್ವೀಟ್ ಮಾಡಿ ಹೇಳಿಕೊಂಡಿದ್ದಾರೆ, ನಾನು ಐಎಎಸ್ ಆಗಿ 9 ವರ್ಷಗಳೇ ಆಗಿವೆ. ತಾಯಿ ಇನ್ನೂವರೆಗೆ ಬಳೆಗಳನ್ನು ಮಾರುತ್ತಿದ್ದಾಳೆ. ಯಾಕೆ ಅಂತ ಕೇಳಿದರೆ ಅವಳು ಹೇಳುತ್ತಾಳೆ, ಈ ಬಳೆಗಳಿಂದ ಬಂದ ಹಣದಿಂದಲೇ ನೀನು ಐಎಎಸ್ ಆಗಿರುವೆ ಮಗ. ಎಲ್ಲಿಯವರೆಗೆ ನನ್ನ ಕೈಕಾಲುಗಳು ಗಟ್ಟಿಯಾಗಿರುತ್ತವೆ ಅಲ್ಲಿಯವರೆಗೂ ನಾನು ಈ ಕೆಲಸ ಬಿಡುವುದಿಲ್ಲ. ಏಕೆಂದರೆ ಸಂಕಷ್ಟದ ಸಮಯದಲ್ಲಿ ಯಾರು ನಮ್ಮ ಕೈ ಹಿಡಿಯುತ್ತಾರೆ ಅವರನ್ನು ಯಾವತ್ತೂ ಸ್ಮರಿಸುತ್ತಲೇ ಇರಬೇಕು ಅಂತ ಬರೆದುಕೊಂಡಿದ್ದಾರೆ. ತನ್ನ ಮಗ ಅತ್ತ ದಿನನಿತ್ಯವೂ ದೀನ ದಲಿತರ, ದುರ್ಬಲರ ಸಂಕಷ್ಟಗಳ ಪರಿಹರಿಸುತ್ತಿದ್ದರೆ ಅತ್ತ ತಾಯಿ ಸರಳತೆಯ ಜೀವನವನ್ನು ಸಾಗಿಸುತ್ತಿದ್ದಾರೆ. ಇಷ್ಟೆಲ್ಲ ತಿಳಿದುಕೊಂಡ ಮೇಲೂ ಹೇಳುವ ಮಾತೆಂದರೆ, ಹತ್ತಿದ ಏಣಿಯನ್ನು ಎಂದೂ ಒದೆಯಬಾರದು ಎಂಬ ಮಾತನ್ನು ಐಎಎಸ್ ಅಧಿಕಾರಿ ರಮೇಶ್ ಗೋಲಾಪ್ ಅವರ ತಾಯಿಯು ನಿರೂಪಿಸಿದ್ದಾರೆ. ಕೊನೆಯ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕೀಪ್ ವಾಚಿಂಗ್ ಶೆಟ್ಟಿದುನಿಯಾ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಧನ್ಯವಾದಗಳು.